ರಾಜ್ಯದ ಸಾರಿಗೆ ವ್ಯವಸ್ಥೆಯಲ್ಲಿ ಈಗ ತಲ್ಲಣ ಶುರುವಾಗಿದೆ. ಶುಕ್ರವಾರದಿಂದ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಬಸ್ಗಳ ಮೇಲೆ ಅವಲಂಬಿತವಾಗಿರುವ ಕೋಟ್ಯಾಂತರ ಪ್ರಯಾಣಿಕರಿಗೆ ಬಿಗ್ ಶಾಕ್ ಎದುರಾಗುವ ಸಾಧ್ಯತೆ ಇದೆ. ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಸಾರಿಗೆ ನೌಕರರು ಬೆಂಗಳೂರು ಚಲೋ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ. ಹೌದು, ಫೆಬ್ರವರಿ 20 ಅಂದರೆ ಶುಕ್ರವಾರದಿಂದ ರಾಜ್ಯಾದ್ಯಂತ ಬಸ್ ಸಂಚಾರದಲ್ಲಿ ಭಾರೀ ವ್ಯತ್ಯಯ ಉಂಟಾಗುವ ಭೀತಿ ಎದುರಾಗಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು 4 ನಿಗಮಗಳ ನೌಕರರು ಇದರಲ್ಲಿ ಭಾಗಿಯಾಗುತ್ತಿದ್ದಾರೆ. ನೌಕರರ ಬೇಡಿಕೆಗಳೇನು ಗೊತ್ತಾ? ಕಳೆದ 38 ತಿಂಗಳ ವೇತನದ ಹಿಂಬಾಕಿ ಹಣ ಬಿಡುಗಡೆ ಮಾಡಬೇಕು, ರಾಜ್ಯ ಸರ್ಕಾರಿ ನೌಕರರಿಗೆ ಸರಿ ಸಮಾನವಾದ ವೇತನ ನೀಡಬೇಕು ಮತ್ತು ಅಧಿಕಾರಿಗಳ ಕಿರುಕುಳಕ್ಕೆ ಬ್ರೇಕ್ ಹಾಕಬೇಕು ಎನ್ನುವುದು ಅವರ ಪ್ರಮುಖ ಆಗ್ರಹ. ಗುರುವಾರ ಸಂಜೆ 4 ಗಂಟೆಯ ಒಳಗೆ ಸರ್ಕಾರ ಯಾವುದಾದರೂ ಸ್ಪಷ್ಟ ನಿರ್ಧಾರ ಪ್ರಕಟಿಸದಿದ್ದರೆ ಫೆಬ್ರವರಿ 20ರಿಂದ ರಾಜ್ಯಾದ್ಯಂತ ಬಸ್ ಸಂಚಾರ ಸಂಪೂರ್ಣ ಸ್ಥಗಿತಗೊಳ್ಳಲಿದೆ ಎಂದು ನೌಕರರು ಎಚ್ಚರಿಸಿದ್ದಾರೆ. ಒಂದೆಡೆ ನೌಕರರ ಹಠ, ಇನ್ನೊಂದೆಡೆ ಸರ್ಕಾರದ ಶಿಸ್ತು ಕ್ರಮದ ಎಚ್ಚರಿಕೆ. ಹೌದು, ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ನೋ ವರ್ಕ್ ನೋ ಪೇ ಸುತ್ತೋಲೆ ಹೊರಡಿಸಿದ್ದಾರೆ. ಕೆಲಸಕ್ಕೆ ಗೈರಾದರೆ ಕಠಿಣ ಕ್ರಮ ಜರುಗಿಸುವುದಾಗಿ ನೌಕರರಿಗೆ ವಾರ್ನಿಂಗ್ ನೀಡಿದ್ದಾರೆ. ಆದರೆ ಇಲ್ಲಿ ಸಿಲುಕಿಕೊಂಡಿರುವುದು ಮಾತ್ರ ಬಡ ಪ್ರಯಾಣಿಕರು ಮತ್ತು ವಿದ್ಯಾರ್ಥಿಗಳು. ಶುಕ್ರವಾರ ಹಲವು ಪ್ರಮುಖ ಪರೀಕ್ಷೆಗಳು ಇವೆ. ಬಸ್ನಲ್ಲಿ ಸಂಚರಿಸುವ ಶಾಲಾ ಮಕ್ಕಳು ಮತ್ತು ಕೂಲಿ ಕಾರ್ಮಿಕರ ಸ್ಥಿತಿ ಈಗ ಅಯೋಮಯವಾಗಿದೆ. ಸರ್ಕಾರ ಮತ್ತು ನೌಕರರ ನಡುವಿನ ಈ ಜಿದ್ದಾಜಿದ್ದಿಯಲ್ಲಿ ಸಾಮಾನ್ಯ ಜನರ ಹಿತ ಬಲಿಯಾಗುತ್ತಿದೆಯೇ? ಬಜೆಟ್ ಹೊತ್ತಲ್ಲೇ ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿದೆ. ಜನರ ಜೇಬಿಗೆ ಕತ್ರಿ ಹಾಕಿ ಶಾಸಕರು ಮಜಾ ಮಾಡ್ತಿದ್ದಾರೆ ಎನ್ನುವುದು ನೌಕರರ ಆರೋಪವಾದರೆ, ಬಸ್ ನಿಂತರೆ ಜನಸಾಮಾನ್ಯರ ಗೋಳು ಕೇಳುವರು ಯಾರು? ಗುರುವಾರ ಸಂಜೆಯೊಳಗೆ ಸರ್ಕಾರ ಈ ಬಿಕ್ಕಟ್ಟನ್ನು ಶಮನ ಮಾಡುತ್ತಾ ಅಥವಾ ರಾಜ್ಯಾದ್ಯಂತ ಸಾರಿಗೆ ಸ್ತಬ್ಧವಾಗುತ್ತಾ? ಕಾದು ನೋಡಬೇಕಿದೆ.